ಏನಾಗಿದೆ ಅಂದ್ರೆ ಬೆಳಗ್ಗೆ ಯಾರೊಬ್ರು ನಂಗೆ ಫೋನ್ ಮಾಡಿದ್ರು. ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ. ಅದು ಆಕ್ಚುಲಿ ಬರ್ಬೇಕಾಗಿತ್ತು. ಸೊ ಅವ್ರು ಬೆಳಗ್ಗೆ ಫೋನ್ ಮಾಡಿ ನಮ್ಮ ಡೆಲಿವರಿ ಹುಡುಗರಿಗೆ ನಿಮ್ಮ ಅಡ್ರೆಸ್ ಸಿಗ್ತಾ ಇಲ್ಲ, ಅವ್ರಿಗೆ ಒಂದು ಕೋಡ್ ಕಳಿಸ್ತೀನಿ, ಇದು ನೀವು ಹಾಕಿ ಅವ್ರಿಗೆ ಅವ್ರ ಫೋನಿಂದ ನಿಮಗೆ ಮಾಡ್ತಾರೆ ಅಂತ. ನನಗೆ ಸ್ವಲ್ಪ ಡೌಟ್ ಬಂದಿತ್ತು ಆ ಗಡಿಬಿಡಿಯಲ್ಲಿ, ನಾನು ಅದನ್ನ ಫೋನ್ಗೆ ಹಾಕಿದೆ. ಸೊ ಅದರಿಂದ ಅವರು ನನ್ನ ಫೋನ್ ಹ್ಯಾಕ್ ಮಾಡಿ ನನ್ನ ವಾಟ್ಸ್ಆ್ಯಪ್ ಕಾಂಟ್ಯಾಕ್ಟ್ಸ್ಗೆ ಎಲ್ಲರಿಗೆ ನನಗೆ ಅರ್ಜೆಂಟ್ ಆಗಿದೆ, ನನಗೆ ಈ ನಂಬರಲ್ಲಿ ದುಡ್ಡು ಕಳಿಸಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್, ನನ್ನ ಮಗ ಎಲ್ಲರೂ ದುಡ್ಡು ಕಳಿಸಿದ್ದಾರೆ. 55,000 ಕಳ್ಸೋಕ್ಕೆ ಹೇಳ್ತಿದ್ದಾರೆ ಎಲ್ರಿಗೆ. ನಾನು 2 hours ಅಲ್ಲಿ ವಾಪಸ್ ಕೊಡ್ತೀನಿ, ನನಗೆ ತುಂಬ ಅರ್ಜೆಂಟ್ ಇದೆ, ಈ ಥರ ಒಂದು ತುಂಬ ಒಂದು ಅರ್ಜೆಂಟಲ್ಲಿರೋದು ಥರ ಮೆಸೇಜ್ ಕಳಿಸ್ತಾರೆ. ಅದಕ್ಕೆ ತುಂಬ ಜನ ಕಳಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಬೆಳಗ್ಗೆ ಗೊತ್ತಾದ್ಮೇಲೆ ತಕ್ಷಣ ನಾವು ಬಂದ್ವಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕಿದ್ದೀವಿ. ನಾವು ಬಾಂಬೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ಮಾತಾಡಿದ್ದೀನಿ, ಅವ್ರನ್ನ ಹಿಡಿತಾರೆ. ಬಟ್ ದಯವಿಟ್ಟು ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ, ನನ್ನ ವೆಲ್ ವಿಷರ್ಸ್ಗೆ ಈ ಥರ ಮೆಸೇಜ್ ಬಂದರೆ ಮೊದಲದಾಗಿ ಈ ಥರ ಇದು ನೀವು ಓಪನ್ ಮಾಡೋಕ್ಕೆ ಬೇಡಿ, ಅಂಡ್ ಸೆಕೆಂಡಾಗಿ ದುಡ್ಡು ಕಳಿಸ್ಬೇಡಿ ದಯವಿಟ್ಟು. ಯಾರ್ಯಾರು ಕಳಿಸಿದ್ದೀರಾ ಅದರದ್ದು ಕಂಪ್ಲೇಂಟ್ ನಾವು ಲಾಂಚ್ ಮಾಡಿದ್ದೀವಿ, ಅದನ್ನು ರಿಕವರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ನೀವು ಅಷ್ಟೇ ಎಚ್ಚರಿಕೆಯಲ್ಲಿ ಇರಿ, ಬಿಕಾಸ್ ನೆನ್ನೆ ತಾನೇ ನಾನು ನ್ಯೂಸಲ್ಲಿ ನೋಡ್ತಿದ್ದಾರೆ, ಯಾರೋ ವಾಯ್ಸ್ ಡಬ್ ಮಾಡಿ ಕಳಿಸಿದ್ದಾರೆ AI ಮುಖಾಂತರ. ಸಪೋಸ್ ನಂದೇ ವಾಯ್ಸು, ನಾನು ವಾಯ್ಸ್ ಮೆಸೇಜ್ ಕಳಿಸಿರೋ ಥರ ಈ ಥರನೂ ಆಗ್ತಿದೆ. ನೆನೆ ನಾನು ಅದೇ ಉಪ್ಪಿಗೆ ಹೇಳ್ತಿದ್ದೆ, ನಮ್ಮ ಫ್ಯಾಮ್ಲಿದು ಒಂದು ಪಾಸ್ವರ್ಡ್ ಇರಬೇಕು, ಒಂದು ಕೋಡ್ ವರ್ಡು, ದಟ್ ನಿಜವಾಗ್ಲೂ ನಾವು ಅಂತ, ಅಥವಾ ಸ್ವಂತ ಕೈಯಲ್ಲಿ ಕ್ಯಾಶ್ ಕೊಡೋ ಥರ ಇರಲಿ. ಈ ಥರ ತುಂಬ ಹ್ಯಾಕಿಂಗ್ ನಡೀತಿದೆ. ಪ್ಲಸ್ AI ಮುಖಾಂತರ ಕೂಡ ವಾಯ್ಸ್ ಹ್ಯಾಕ್ ಮಾಡಿ ಮೆಸೇಜ್ ಕಳಿಸಿ ನನಗೆ ಇಮಿಡಿಯೇಟಾಗಿ UPI ಟ್ರಾನ್ಸ್ಫರ್ ಮಾಡಿ. ಇವಾಗ ಎಲ್ಲರ ಹತ್ರ UPI ಇದೆ. ಸೊ ಇವಾಗ ತಾನೇ ಒಳಗೆ ಈವನ್ ಪೊಲೀಸ್ ಅವ್ರ ಹತ್ರನೂ ಯಾರೋ ದುಡ್ಡು ಇಸ್ಕೊಂಡಿದ್ದಾರೆ, ಪೊಲೀಸ್ ಅವ್ರ ಹತ್ರನೂ ಆ ಥರ ಇಸ್ಕೊಂಡಿದ್ದಾರೆ ಅಂತೆ. ಆ್ಯಂಡ್ ಅವ್ರಿಗೆ ಅದು ವಾಪಸ್ ಸಿಕ್ಕಲಿಲ್ಲ. ಆಲ್ಸೋ ಈ ಥರ ಆಗಿದ್ರೆ ತಕ್ಷಣ ನೀವು ಪೊಲೀಸ್ ಅವ್ರಿಗೆ, ಐ ಥಿಂಕ್ 1937 ಒಂದು ಕೋಡ್ ಇದೆ, ಅವ್ರಿಗೆ ಇಮಿಡಿಯೇಟಾಗಿ ಫೋನ್ ಮಾಡಿ ಅದನ್ನು ನೀವು ಕ್ಲೋಸ್ ಮಾಡಬೇಕು. ಲೈಕ್ ಈ ಥರ ಆಗಿದೆ ಅಂತ ನಿಮಗೆ ಗೊತ್ತಾದ ತಕ್ಷಣ, ನೀವು ಇದು ಫ್ರಾಡ್ ಅಂತ ಗೊತ್ತಾದ ತಕ್ಷಣ ನೀವು ಕಂಪ್ಲೇಂಟ್ ಲಾಂಚ್ ಮಾಡಿದರೆ, ಅದು 1 hour ಒಳಗೆ ನೀವು ಮಾಡಿದರೆ ದುಡ್ಡು ವಾಪಸ್ ಸಿಕ್ಬೋದು. ಯಾವ ಆ್ಯಪಲ್ಲಿ ಆರ್ಡರ್, ಇದು ಕೋಇನ್ಸಿಡೆನ್ಸ್ ಆಗಿದೆ. ನಾನು ಬೇರೆ ಆ್ಯಪಲ್ಲಿ ಆರ್ಡರ್ ಮಾಡಿದೆ, ಅದು ಬರಬೇಕಾಯ್ತು. ನಾನು ದುಬೈಲಿದೆ, ನಾನು ಬಂದಾದ್ಮೇಲೆ ಅದು ಬಂದೇ ಇಲ್ಲ. ಸೊ ಒಂದೊಂದ್ಸತಿ ಹಂಗಾಗತ್ತೆ, ಬಿಕಾಸ್ ಡೆಲಿವರಿ ಅವರು ಬೇರೆ OTP ಕೊಡ್ತಾರೆ ನಮಗೆ, ಅವ್ರದ್ದು ನಂಬರ್ ಬೇರೆ ಇರುತ್ತೆ. ಇವಾಗ ನೀವು ಒಂದು ಆ್ಯಪಲ್ಲಿ ಆರ್ಡರ್ ಮಾಡಿದರೆ, ಆ ಆ್ಯಪ್ಗೆ ಫೋನ್ ಮಾಡಿದರೆ ಅದು ವಾಯ್ಸ್ ಮೇಲ್ಗೆ ಹೊರಟೋಗುತ್ತೆ. ಡೆಲಿವರಿ ಹುಡುಗರದ್ದು ಬೇರೆ ನಂಬರ್ ಇರುತ್ತೆ. ಒಂದೊಂದ್ಸತಿ ಅವ್ರಿಗೆ ಲೊಕೇಶನ್ ಸಿಕ್ಕಲ್ಲ, ಅದಕ್ಕೆ ಅವ್ರು ಫೋನ್ ಮಾಡಿ ಲೊಕೇಶನ್ ಏನು ಅಂತ ಕೇಳ್ತಾರೆ. ತಿರ್ಗಾ ನಾವು ಆವಾಗ ಫೋನ್ ಎತ್ತಲಿಲ್ಲ ಅಂದರೆ ತಿರ್ಗಾ ಅವರು ಬೇರೆ ಫೋನಿಂದ ಮಾಡೋಕ್ಕಾಗಲ್ಲ. ಆ ಥರ ಒಂದಷ್ಟಿದೆ. ಅವರು ಬಂದ ತಕ್ಷಣ OTP ಕೇಳ್ತಾರೆ, ಒಂದೊಂದ್ಸತಿ ನಾವು ಇರಲ್ಲ. ಆಮೇಲೆ ಸ್ಕ್ಯಾನರಲ್ಲಿ ನಾವು ದುಡ್ಡು ಕೊಡ್ತೀವಿ, ಅವರು ಸ್ಕ್ಯಾನರ್ ಕೊಡ್ತಾರೆ, ಅವ್ರ ಫೋನಲ್ಲಿ ಹಾಕ್ತೀವಿ. ತುಂಬ ಈ ಥರ ಯಾರು ಯಾವುದರಲ್ಲಿ ಹ್ಯಾಕ್ ಮಾಡ್ತಾರೆ. ಲೈಕ್ ನನ್ನ ಫ್ರೆಂಡ್ಸ್ಗೆ ಸೋಷಿಯಲ್ ಮೀಡಿಯಾ ಹ್ಯಾಕ್ ಆಗಿದೆ ತುಂಬ ಸತಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಲಿ ಫಿಶಿಂಗ್ ಲಿಂಕ್ಸ್ ಅಂತ ಕಳಿಸ್ತಾರೆ, ಅದು ಒತ್ತಿದ್ರೆ ಹ್ಯಾಕ್ ಆಗಿಬಿಡುತ್ತೆ. ಅದು ನಮಗೆ ಗೊತ್ತೇ ಆಗಲ್ಲ ಏನಂತ. ಇದು ನನ್ನ ಐಫೋನ್ 14 Pro Max. ಹಾಂ, ಸಾರಿ, ಹಾಂ 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 ಐಫೋನ್ ಅಂತ ಏನೋ ಗೊತ್ತಿಲ್ಲ, ನಂದೇ ತಪ್ಪಾಗಿರ್ಬೋದು. ನಾನು ಅದು ನಂಬರ್ನ ನಾನು ಡಯಲ್ ಮಾಡಬಾರ್ದಾಯ್ತು. ಆ ನಂಬರ್ ಡಯಲ್ ಮಾಡಿರೋದ್ರಿಂದ ಕಾಲ್ ಫಾರ್ವರ್ಡ್ ಆಯಿತು. ಕಾಲ್ ಫಾರ್ವರ್ಡ್ ಮಾಡಿಬಿಟ್ಟೆ ನಾನು. ಕಾಲ್ ಫಾರ್ವರ್ಡ್ ಅವ್ರಿಗೆ ಹೋಗಿದೆ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಅದರಲ್ಲಿ ನಾನು ವಾಟ್ಸಪ್ ಅವರು ಇನ್ಸ್ಟಾಲ್ ಮಾಡಿದ್ದಾರೆ ಅವ್ರ ಫೋನಲ್ಲಿ. ಅವ್ರಿಗೆ ಫೋನ್ ಅಥವಾ ಮೆಸೇಜ್ ಬರುತ್ತೆ ಅಲ್ವಾ ವಾಟ್ಸಪ್ದು. ಸೊ ಅವ್ರಿಗೆ ಫೋನ್ ಮಾಡಿ ಹೌದು ನಾನೇ ಇದು ಅಂತ ವೆರಿಫೈ ಮಾಡಿದ್ದಾರೆ. ಹಾಗೆ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಅವ್ರಿಗೆ ಬಂದ್ಬಿಟ್ಟಿದೆ. ನನ್ನ ಫೋನ್ಗೆ ಫೋನ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ನನ್ನ ಫೋನ್ಗೆ ಫೋನ್ ಹೋಗ್ತಾ ಇಲ್ಲ, ಬಿಕಾಸ್ ಕಾಲ್ ಫಾರ್ವರ್ಡ್ ಆಗಿಬಿಟ್ಟಿದೆ. ಆ ಥರ ಆಗಿ ಇಲ್ಲ, ಅಲ್ಲಿ ಸಮಸ್ಯೆ ಆಗಲಿಲ್ಲ. ಇದು ಆಗಿದೆ, ಇಲ್ಲಿ ಆಗಿದೆ. ಇಲ್ಲಿ ಇವತ್ತು ಬೆಳಗ್ಗೆನೇ ಆಗಿದೆ. ನನ್ನ ಫೋನು, ಉಪೇಂದ್ರ ಅವ್ರ ಫೋನ್, ಆಮೇಲೆ ನಮ್ಮ ಮಹಾದೇವನ ಫೋನು, ನಮ್ಮ 3 ಜನಗೆ ಆಗಿದೆ. ಅಯ್ಯಪ್ಪನೇ ಮಾಡಿರೋದು. ಯಾರೋ ಹಿಂದಿ ಮಾತಾಡ್ತಾ ಇದ್ರು, ನಂಬರ್ ಸಿಕ್ಕಿದೆ, ಸಾಹೇಬ್ರು ಹೇಳಿದ್ದಾರೆ ದಟ್ ಅವ್ರಿಗೆ ನಾವು ಹಿಡಿತೀವಿ ಅಂತ ಹೇಳ್ತಿದ್ದಾರೆ. ಸೊ ಅದಷ್ಟು ಬೇಗ ಅವ್ರು ಎಲ್ಲಿಂದ ಮಾಡ್ತಿದ್ದಾರೆ ಅಂತ ಕ್ಯಾಚ್ ಮಾಡ್ತಾರೆ ಅಂತ, ಅದಕ್ಕೆ ನಾವು ಇಮಿಡಿಯೇಟಾಗಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ವಿ. ಅದು ತುಂಬ ಎಲ್ಲರೂ ಯೂಸ್ ಮಾಡ್ತೀರಾ, ಆ್ಯಕ್ಚುಲಿ ನಾವು ಯೂಸ್ ಮಾಡ್ತೀವಿ, ನಾವು ತುಂಬ ಕೇರ್ಫುಲ್ ಆಗಿ ಯೂಸ್ ಮಾಡ್ತೀವಿ. ಬಟ್ ಇದಕ್ಕೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾರು ನಿಮಗೆ ಫೋನ್ ಮಾಡಿದರೆ ಅವ್ರು ಯಾರು ಅಂತ ತಿಳ್ಕೊಬೇಕು. ಯಾವುದೋ ಒಂದು ಕೋಡ್ ಹೇಳಿದೆ, ದಯವಿಟ್ಟು ಒತ್ತಬೇಡಿ. ಬಿಕಾಸ್ ನಮ್ಮದು ಎಲ್ಲ ಅಕೌಂಟ್ ಡೀಟೇಲ್ಸ್ ಫೋನ್ನಲ್ಲಿನೇ ಇರುತ್ತೆ. ಸೊ ತುಂಬ ಎಚ್ಚರಿಕೆಯಲ್ಲಿ ಇರಬೇಕು. ಈ ಥರ ಏನೋ ಆಗಿದೆ ತಕ್ಷಣ ಕಂಪ್ಲೇಂಟ್ ಕೊಡಿ, ಅಥವಾ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಟೈಮ್ ವೇಸ್ಟ್ ಮಾಡಬೇಡಿ. ಇಲ್ಲಾಂದರೆ 1.5 hour ಒಳಗೆ ನಾವು ಮಾಡ್ಬೋದು, ಇಲ್ಲಾಂದರೆ ಅವ್ರಿಗೆ ಟ್ರೇಸ್ ಮಾಡೋಕ್ಕಾಗಲ್ಲ. ತುಂಬ ದೊಡ್ಡವ್ರದ್ದು ಅಕೌಂಟ್ಸ್ ಎಲ್ಲ ಹೀಗೆ ಹ್ಯಾಕ್ ಮಾಡಿದ್ದಾರೆ. ಸೊ ಪ್ಲೀಸ್ ಬಿ ಕೇರ್ಫುಲ್. ಥ್ಯಾಂಕ್ ಯು.